ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಿರರ್ಸ್ ಅಂದರೆ ಟೈಗುನ್ನು ಮತ್ತು ವರ್ಟೂಸಲ್ಲಿ ಮಿರರ್ ಆಟೋಮೆಟಿಕ್ಕು ಫೋಲ್ಡ್ ಆಗಬೇಕು, ಅನ್ಫೋಲ್ಡ್ ಆಗಬೇಕು. ಅಂದರೆ ನಿಮಗೆ ಯಾವಾಗ ನಿಮಗೆ ಲಾಕ್ ಅನ್ಲಾಕ್ ಮಾಡ್ತೀರ ಆವಾಗ ಆಟೋಮೆಟಿಕ್ಕು ಮಿರರ್ಗಳು ಫೋಲ್ಡ್ ಆಗುತ್ತೆ, ಅನ್ಲಾಕ್ ಮಾಡಿದಾಗ ಆಟೋಮೆಟಿಕ್ಕು ಮಿರರ್ಗಳು ಓಪನ್ ಆಗುತ್ತೆ. ಯಾವುದು ಎಕ್ಸ್ಟೀರಿಯರ್ ಮಿರರು ಅಥವಾ ಡೋರಲ್ಲಿ ನಿಮಗೆ ಏನು ಮಿರರ್ಸ್ ಇರುತ್ತೆ, ರೇರ್ ವ್ಯೂ ಮಿರರ್ಸು, ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅನ್ಲಾಕ್ ಮಾಡೋದು, ಲಾಕ್ ಅನ್ಲಾಕ್ ಫೋಲ್ಡು. ಎಷ್ಟೊಂದು ಜನ ಏನು ಮಾಡ್ತಾರೆ, ಕಸ್ಟಮರ್ಸು ಲಾಕ್ ಮಾಡಿದಾಗ ಅದು ಕ್ಲೋಸ್ ಆಗ್ತಾರಲ್ಲ, ಅನ್ಲಾಕ್ ಮಾಡಿದಾಗ ಓಪನ್ ಆಗೋಲ್ಲ. ಆ ಥರ ಕಸ್ಟಮರ್ಸ್ ತುಂಬ ಕಂಪ್ಲೇಂಟ್ಸ್ ಕೊಡ್ತಾ ಇರ್ತಾರೆ. ಅದನ್ನು ನೀವು ಫಸ್ಟು ಸೆಟ್ ಮಾಡ್ಕೋಬೇಕಾಗುತ್ತೆ. ಯಾವುದರಲ್ಲಿ, ಇನ್ಫೋಟೈನ್ಮೆಂಟ್ ಸಿಸ್ಟಮಲ್ಲಿ. ಅದನ್ನು ನೀವು ಸೆಟ್ ಮಾಡ್ಕೊಳ್ಳೋಕ್ಕೆ ಯಾವ ರೀತಿಯಪ್ಪ ಅಂದರೆ, ಫಸ್ಟು ನೀವು ಇಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ಸ್ನ ನೀವು ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಆಪ್ಷನ್ಸ್ ಬರುತ್ತೆ. ಕಾರ್ ಅನ್ನೋ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿ, ಇಲ್ಲಿ ಮಿರರ್ಸ್ ಆ್ಯಂಡ್ ವೈಪರ್ಸ್ ಅಂತ ಕಾಣ್ತಾ ಇದೆಯಲ್ಲ, ಸೊ ಇಲ್ಲಿ ಮಿರರ್ ಫೋಲ್ಡಿಂಗ್ ವೆನ್ ಲಾಕಿಂಗ್. ಸೊ ಇದನ್ನು ನೀವು ಆನಲ್ಲಿ ಇಟ್ಕೋಬೇಕಾಗುತ್ತೆ. ಅಂದರೆ ಯಾವಾಗ ಲಾಕ್ ಮಾಡ್ತೀರಾ ಆವಾಗ ನೀವು ನೋಡಿ, ಇಲ್ಲಿ ಆಪ್ಷನ್ ಕಾಣ್ತಾ ಇದೆಯಲ್ಲ, ಸೊ ಈ ಥರ ಇಲ್ಲಿ ಆನಲ್ಲಿ ಇರಬೇಕು ಯಾವಾಗಲೂ. ಇನ್ ಕೇಸ್ ನೀವು ಇದು ಆಫಲ್ಲಿ ಅಂದರೆ ಈಗ ಸೆಲೆಕ್ಷನ್ ಆಗಿದೆ, ಸೊ ಇದನ್ನು ನೀವು ಡಿಸೆಲೆಕ್ಟ್ ಮಾಡಿದ್ರೆ ಸೆಲೆಕ್ಷನ್ ಆಗೋಲ್ಲ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈ ರೀತಿಯಾಗಿ ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ ಮಿರರ್ದು ಲಾಕ್ ಅನ್ಲಾಕ್ ಮಾಡಿದಾಗ ಫೋಲ್ಡು ಮತ್ತು ಅನ್ಫೋಲ್ಡ್ ಆಗೋಕ್ಕೆ. ಸೊ ಸಿಂಪಲ್ಲು. ಸೊ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.